ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಚಿಕನ್ 65 ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ತುಂಬ ಸಿಂಪಲ್ ಇದು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನು ಬೇಕಂತ ಇಲ್ಲ. ಒಳ್ಳೆ ಟೇಸ್ಟ್ ಕೂಡ ಆಗ್ತದೆ. ಪರ್ಫೆಕ್ಟಾಗಿ ರೈಸ್ ಎಲ್ಲ ಕುಕ್ಕಾಗಿ ಬಂದಿದೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ. ಮೊದಲು ನಾವು ಚಿಕನ್ ಮ್ಯಾರಿನೇಷನ್ ಮಾಡಬೇಕು. 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಅರಿಶಿನ ಪೌಡರ್, 1 ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್, 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಪೌಡರ್, 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ಬೇಕಾದಷ್ಟು ಉಪ್ಪು, ಸ್ವಲ್ಪ ರೆಡ್ ಫುಡ್ ಕಲರ್, 1 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು, 1 ಟೇಬಲ್ ಸ್ಪೂನು ಕಾರ್ನ್ಫ್ಲೋರ್ ಮತ್ತು 1 ಮೊಟ್ಟೆ ಇಷ್ಟ ಇಲ್ಲದಿದ್ದರೆ ಅದರ ಬದಲು 2 ಟೇಬಲ್ ಸ್ಪೂನಷ್ಟು ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ನೀರು ಹಾಕಿಬಿಟ್ಟು ನಾವು ಇದನ್ನು ಮಿಕ್ಸ್ ಮಾಡಬಾರ್ದು. ಮೊಟ್ಟೆ ಅಥವಾ ಮೊಸರು ಯಾವುದಾದ್ರೂ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಇದಕ್ಕೆ ಮತ್ತೆ ನೀವು ಲೆಮನೆಲ್ಲ ಏನು ಹಾಕಲಿಕ್ಕೆ ಹೋಗಬೇಡಿ. ಮಸಾಲೆಗೆ ಉಂಟಲ್ಲ, ಲೆಮನೆಲ್ಲ ಯೂಸ್ ಮಾಡಲಿಕ್ಕೆ ಇರ್ತದೆ. ಇಲ್ಲದಿದ್ದರೆ ಏನಾಗ್ತದೆ ಗೊತ್ತುಂಟ, ಜಾಸ್ತಿ ಹುಳಿ ಥರ ಆಗ್ತದೆ. ಅದಕ್ಕೋಸ್ಕರ ಇದಕ್ಕೆ ನೀವು ಮ್ಯಾರಿನೇಷನ್ ಮಾಡುವಾಗ ಲಿಂಬೆ ರಸ ಎಲ್ಲ ಏನು ಹಾಕಲಿಕ್ಕೆ ಹೋಗಬೇಡಿ. ಚಿಕನ್ ಇಲ್ಲಿ ನಾನು ಬೋನ್ಲೆಸ್ ಪೀಸ್ ಯೂಸ್ ಮಾಡಿದ್ದು. ಮೋಸ್ಟ್ಲಿ ಚಿಕನ್ 65 ಬಿರಿಯಾನಿ ಮಾಡುವಾಗ ಬೋನ್ಲೆಸ್ ಪೀಸ್ ಚಿಕನ್ನೇ ಯೂಸ್ ಮಾಡೋದು. ನಿಮಗೆ ವಿತ್ ಬೋನ್ ಇಷ್ಟ ಇದ್ದರೆ ಯೂಸ್ ಮಾಡ್ಬೋದು. ಮ್ಯಾರಿನೇಷನ್ ಮಾಡಿಬಿಟ್ಟು 2 ಗಂಟೆ ನಾನು ರೆಸ್ಟ್ ಆಗಲಿಕ್ಕೆ ಇಡ್ತಾ ಇದ್ದೇನೆ ಚಿಕನ್. ನೆಕ್ಸ್ಟ್ ಚಿಕನ್ 65 ಫ್ರೈ ಮಾಡುವಾಗ ಆಯಿಲ್ ತುಂಬ ಬಿಸಿಯಾಗಿರಬೇಕು. ಆಮೇಲೆ ಚಿಕನನ್ನು ನಾವು ಇದಕ್ಕೆ ಹಾಕಬೇಕು. ಇಲ್ಲದಿದ್ದರೆ ಏನಾಗ್ತದೆ ಗೊತ್ತುಂಟ, ಚಿಕನ್ ಆಯಿಲ್ಗೆ ಹಾಕುವಾಗ ಅದರಲ್ಲಿದ್ದಂಥ ಮಸಾಲೆ ಉಂಟಲ್ಲ ಬೇರೆ ಆಗಿಬಿಡ್ತದೆ, ಆಯಿಲ್ ತುಂಬ ಬಿಸಿಯಾಗದಿದ್ದರೆ. ಈ ಪ್ರಾಬ್ಲಮ್ ಆಗೋದು ಯಾವಾಗ, ಬಿಸಿಯಾಗದಿದ್ದರೆ ಮಾತ್ರ. ಒಳ್ಳೆ ಬಿಸಿಯಾದರೆ ಚಿಕನ್ ಉಂಟಲ್ಲ ಫ್ರೈ ಮಾಡುವಾಗ ಏನು ಪ್ರಾಬ್ಲಮ್ ಆಗೋದಿಲ್ಲ. ಈಗ ಮಸಾಲೆಗೆ ಅರ್ಧ ಲೀಟರಷ್ಟು ಮೊಸರನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೊದಲು 1 ಟೇಬಲ್ ಸ್ಪೂನ್ ಸೋಯಾ ಸಾಸ್, 2 ಟೇಬಲ್ ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸ್, 3 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಸಾಸೆಲ್ಲ ಸೇರಿಸಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಸಾಸ್ ಐಟಮ್ ಎಲ್ಲ ಇಷ್ಟ ಇರುವವರಿಗೆ ಉಂಟಲ್ಲ ಈ ಬಿರಿಯಾನಿ ತುಂಬ ಇಷ್ಟ ಆಗ್ತದೆ. ಫುಲ್ಲು ಲಿಂಬೆ ನಾನು ಇಲ್ಲಿ ರಸನ ಹಾಕಿದ್ದೇನೆ. ಲಿಂಬೆ ರಸ ಸೇರಿಸಿಬಿಟ್ಟು ಚೆನ್ನಾಗಿ ಇದನ್ನು ಇನ್ನೊಂದು ಸಲ ಮಿಕ್ಸ್ ಮಾಡುವ. ಇದನ್ನೀಗ ಒಂದು ಸೈಡಲ್ಲಿ ಬಿಡಬೇಕು. ಚಿಕನ್ ಫ್ರೈ ಆಗಿದ್ದನ್ನು ಕೂಡ ಒಂದು ಸೈಡಲ್ಲಿ ಇಟ್ಟಿದ್ದೇನೆ. ಚಿಕನ್ ಫ್ರೈ ಮಾಡಿದ ಆಯಿಲ್ ಉಂಟಲ್ಲ, ಅದೇ ಆಯಿಲ್ ನಾನಿಲ್ಲಿ ಮಸಾಲೆ ಮಾಡಲಿಕ್ಕೆ ಹಾಕ್ತಾ ಇದ್ದೇನೆ. 4-5 ಟೇಬಲ್ ಸ್ಪೂನಷ್ಟು ಹಾಕಿ ಆಯಿಲ್. 2 ದೊಡ್ಡ ಆನಿಯನ್ ಸ್ಲೈಸ್ ಮಾಡಿ ಹಾಕಿದ್ದೇನೆ. ಆನಿಯನ್ ಉಂಟಲ್ಲ ತುಂಬ ಫ್ರೈ ಮಾಡಬೇಕು. ಲೈಟಾಗಿ ಗೋಲ್ಡನ್ ಬ್ರೌನ್ ಆಗಬೇಕು, ಅಷ್ಟು ಹೊತ್ತು ನಾವು ಇದನ್ನು ಫ್ರೈ ಮಾಡಬೇಕು. ಈಗ ಆನಿಯನ್ ಫ್ರೈ ಆಗಿದೆ. 5 ಹಸಿಮೆಣಸಿನ್ಕಾಯಿ, 1 ಪೀಸ್ ಚಿಕನ್ ಕ್ಯೂಬ್ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ನಾವು ಮೊಸರಿಗೆ ಸಾಸೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ದೀವಿ ನೋಡಿ, ಅದನ್ನು ಕೂಡ ಇದಕ್ಕೆ ಸೇರಿಸಬೇಕು. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ. 1/4 ಕಪ್ಪಷ್ಟು ಟೊಮೆಟೊ ಸಾಸ್ ಇಲ್ಲಿ ಹಾಟ್ ಆ್ಯಂಡ್ ಸ್ವೀಟ್ ನಾನು ಯೂಸ್ ಮಾಡಿದ್ದು. ಸ್ಪೈಸಿ ಕೂಡ ಉಂಟು, ಸ್ವಲ್ಪ ಸ್ವೀಟ್ನೆಸ್ ಕೂಡ ಉಂಟು. ಟೊಮೆಟೊ ಸಾಸ್ ಇಷ್ಟ ಇಲ್ಲದಿದ್ದರೆ ಅದರ ಬದಲು ನೀವು ಟೊಮೆಟೊ ಪ್ಯೂರಿ ಕೂಡ ಸೇರಿಸ್ಬೋದು. 2 ಟೊಮೆಟೊನ ಗ್ರೈಂಡ್ ಮಾಡಿಬಿಟ್ಟು ಸೇರಿಸ್ಬೋದು. 1 ಟೇಬಲ್ ಸ್ಪೂನ್ ನಾವು ಚಿಕನ್ ಮ್ಯಾರಿನೇಷನ್ ಮಾಡಿರ್ತೀವಿ ನೋಡಿ, ಅದರ ಮಸಾಲೆ ಇದ್ದರೆ 1 ಟೇಬಲ್ ಸ್ಪೂನಷ್ಟು ಇದಕ್ಕೆ ಸೇರಿಸಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕುದೀತಾ ಬರುವಾಗ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಹಾಕಿ. ನೆಕ್ಸ್ಟ್ ನಾವು ಫ್ರೈ ಮಾಡಿದಂಥ ಚಿಕನ್ 65 ಉಂಟಲ್ಲ, ಅದನ್ನು ಕೂಡ ಈ ಮಸಾಲೆಗೆ ಸೇರಿಸಬೇಕು. ಸ್ವಲ್ಪ ಫ್ರೈ ಮಾಡಿದ ಚಿಕನ್ ನಾನು ಹಾಗೆ ಇಟ್ಟಿದ್ದೇನೆ, ಎಲ್ಲ ಯೂಸ್ ಮಾಡಲಿಲ್ಲ ಗ್ರೇವಿಗೆ. ಯಾಕೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಚಿಕನ್ ಹಾಕಿದ ನಂತರ 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನು ಒಳ್ಳೆ ಬಾಯ್ಲ್ ಆಗಲಿಕ್ಕೆ ಬಿಡಬೇಕು. ಸ್ವಲ್ಪ ಉಪ್ಪು ಸೇರಿಸಿದ್ದೇನೆ. ನೆಕ್ಸ್ಟ್ ಈಗ ಬಿರಿಯಾನಿ ರೈಸ್ ಮಾಡಲಿಕ್ಕೆ ನೀರು, ರುಚಿಗೆ ಬೇಕಾದಷ್ಟು ಉಪ್ಪು, ಏಲಕ್ಕಿ, ಲವಂಗ ಮತ್ತು ಕೆತ್ತೆ ಸ್ವಲ್ಪ ಹಾಕಿದರೆ ಆಯಿತು. 1 ಟೀ ಸ್ಪೂನ್ ಜೀರಿಗೆ ಇಷ್ಟನ್ನು ಹಾಕಿಬಿಟ್ಟು ಸ್ವಲ್ಪ ಆಯಿಲ್ ಕೂಡ ಸೇರಿಸಿ
ನೀರು ಒಳ್ಳೆ ಕುದಿ ಬರ್ತದೆ ನೋಡಿ, ಆವಾಗ ರೈಸ್ ಹಾಕಿದರೆ ಆಯಿತು. ನಾನೇ ಯೂಸ್ ಮಾಡ್ತಾ ಇರೋದು ಬಾಸುಮತಿ ರೈಸ್, ದಾವತ್ ಕಂಪೆನಿದು ಬಾಸ್ಮತಿ ರೈಸ್ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು. 3 ಕಪ್ಪಷ್ಟು ರೈಸ್ ಹಾಕಿಬಿಟ್ಟು ರೈಸೆಲ್ಲ ಕುದಿ ಬಂದ ಅರ್ಧ ಒಂದು ಎಷ್ಟು ಗೊತ್ತುಂಟ 3/4ರಷ್ಟು ಬೇಯ್ತದೆ ನೋಡಿ ಅಕ್ಕಿ. ಅಷ್ಟು ಬೇಯ್ದ ನಂತರ ಆಫ್ ಮಾಡಿಬಿಟ್ಟು ನೀರೆಲ್ಲ ಹೋಗಲಿಕ್ಕೆ ಇಡಬೇಕು. ನೆಕ್ಸ್ಟ್ ಈಗ ಬಿರಿಯಾನಿ ರೈಸ್ ನಾವೀಗ ಸೆಟ್ ಮಾಡಲಿಕ್ಕೆ ಒಂದು ದೊಡ್ಡ ಪಾತ್ರೆ ತೆಗೆದು ನಾವು ಮಾಡಿದಂಥ ಚಿಕನ್ ಗ್ರೇವಿ ಉಂಟಲ್ಲ ಅದರ ಅರ್ಧ ಭಾಗದಷ್ಟು ಹಾಕಬೇಕು. ಜಾಸ್ತಿ ಮಸಾಲೆ ಹಾಕಿದರೆ ಒಂದು ಟೈಪ್ ಆಗ್ತದೆ, ಯಾಕೆಂದರೆ ಇದಕ್ಕೆ ನಾವು ಸಾಸೆಲ್ಲ ಹಾಕಿರ್ತೀವಿ ನೋಡಿ, ಹಾಗಾಗಿ ತುಂಬ ಮಸಾಲೆ ಬಿರಿಯಾನಿಗೆ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಕುಕ್ ಮಾಡಿದಂಥ ಬಾಸ್ಮತಿ ರೈಸ್ ಅರ್ಧದಷ್ಟು ಹಾಕಿದ್ದೇನೆ. ಇದರ ಮೇಲ್ಗಡೆ ಸ್ವಲ್ಪ ಆನಿಯನ್ ಫ್ರೈ ಮಾಡಿದ್ದು ಗೋಲ್ಡನ್ ಆಗಿ ಮಾಡ್ತೀವಿ ನೋಡಿ ಬಿರಿಯಾನಿಗೆ, ಅದನ್ನು ಸೇರಿಸಬೇಕು. ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಸೇರಿಸಬೇಕು. ನೆಕ್ಸ್ಟ್ ಸೆಕೆಂಡ್ ಟೈಮ್ ನೀವು ಗ್ರೇವಿ ಹಾಕಲಿಕ್ಕೆ ಹೋಗಬಾರ್ದು, ಖಾಲಿ ಅದರ ಚಿಕನ್ ಪೀಸ್ ಮಾತ್ರ ಈ ಥರ ನಾವು ಸ್ಪ್ರೆಡ್ ಮಾಡಬೇಕು, ಇಲ್ಲಾದರೆ ಓವರ್ ಗ್ರೇವಿ ಆಗಿ ಬಿಡ್ತದೆ, ಅದಕ್ಕೋಸ್ಕರ. ನೆಕ್ಸ್ಟ್ ಅದರ ಮೇಲ್ಗಡೆ ಬಾಸ್ಮತಿ ರೈಸ್ ಹಾಕಿ ಆನಿಯನ್ ಫ್ರೈ ಮಾಡಿದ್ದು ಹಾಕಿ ಕೊತ್ತಂಬರಿ ಸೊಪ್ಪು ಎಲ್ಲ ಸೇರಿಸಿಬಿಟ್ಟು ಇದರ ಮೇಲ್ಗಡೆ ನಾವು ಫುಲ್ಲು ತುಪ್ಪ ಹಾಕಬೇಕು. ಕೆಲವರಿಗೆ ಚಿಕನ್ 65 ಅಂತ ಗೊಂದಲ ರೆಡ್ ಕಲರ್ ಆಗಿರಬೇಕಂತ ಇಷ್ಟ ಇರ್ತದೆ ಬಿರಿಯಾನಿ ನೋಡಲಿಕ್ಕೆ. ನಿಮಗೆ ಬೇಕಾದರೆ ರೆಡ್ ಫುಡ್ ಕಲರ್ ಸ್ವಲ್ಪ ಹಾಲಲ್ಲಿ ಮಿಕ್ಸ್ ಮಾಡಿ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಬಿರಿಯಾನಿ ರೈಸಿಗೆ ಕಲರ್ ಏನು ಯೂಸ್ ಮಾಡ್ತಾ ಇಲ್ಲ. ಈಗ ನಾನು ಇದನ್ನು ಅರ್ಧ ಗಂಟೆ ದಮ್ ಬರಲಿಕ್ಕೆ ಇಡ್ತಾ ಇದ್ದೇನೆ. ಈಗ ನೋಡಿ ದಮ್ಮು ಬಂದು ರೆಡಿಯಾಗಿದೆ 30 ಮಿನಿಟ್ಸ್. ನಾನು ನಿಮಗೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ತೋರಿಸ್ತೇನೆ. ನನಗೆ ಇದು ಫಾಗ್ ಬಂದಿದ್ದು ಗೊತ್ತಾಗಲಿಲ್ಲ ಮೊಬೈಲ್ ಗ್ಲಾಸಿಗೆ, ಹಾಗಾಗಿ ನಿಮಗೆ ಅದು ಸ್ವಲ್ಪ ಬ್ಲರ್ ಥರ ಕಾಣ್ತಾ ಉಂಟು. ತುಂಬ ಸಿಂಪಲಾಗಿ ಉಂಟು, ಟೇಸ್ಟಿ ಒಳ್ಳೆಯದಾಗಿದೆ. ಜಾಸ್ತಿ ಸಾಸೆಲ್ಲ ಇಷ್ಟಪಡೋದಿಲ್ಲ ನೋಡಿ, ಅಂಥವರಿಗೆ ಸ್ವಲ್ಪ ಇದು ಇಷ್ಟ ಆಗಲಿಕ್ಕೆ ಇಲ್ಲ. ಮತ್ತು ಈ ಬಿರಿಯಾನಿಯನ್ನು ಸರ್ವ್ ಮಾಡೋದು ಯಾವ ರೀತಿ ಅಂತ ಹೇಳ್ತೇನೆ. ಮೊದಲು ಒಂದು ಬೌಲಿಗೆ ನಾವು ಚಿಕನ್ ಫ್ರೈ ಮಾಡಿದ್ದನ್ನು ಹಾಕಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಗೋಲ್ಡನ್ ಫ್ರೈ ಮಾಡಿದಂಥ ಆನಿಯನ್ ಎಲ್ಲ ಹಾಕಿಬಿಟ್ಟು ಚಿಕನನ್ನು ಸೆಟ್ ಮಾಡಿ ಆಮೇಲೆ ದಮ್ ಬಂದ ಬಿರಿಯಾನಿ ಉಂಟಲ್ಲ ಅದರ ರೈಸನ್ನು ಇದರ ಮೇಲ್ಗಡೆ ನಾವು ಫುಲ್ ಹಾಕಬೇಕು. ಇದು ಸುಮ್ಮನೆ ನೋಡಲಿಕ್ಕೆ ಚೆಂದ ಕಾಣಲಿ ಅಂತ, ಇಲ್ಲಾಂದರೆ ನಾರ್ಮಲ್ ನೀವು ಯಾವ ಬಿರಿಯಾನಿ ಎಲ್ಲ ಯಾವ ರೀತಿ ಸರ್ವ್ ಮಾಡ್ತೀರಾ ನೋಡಿ ಹಾಗೆಯೇ ಸರ್ವ್ ಮಾಡ್ಬೋದು. ಆಮೇಲೆ ಅದನ್ನು ಉಲ್ಟ ಹಾಕಿದರೆ ಆಯಿತು ಪ್ಲೇಟ್ಗೆ, ಈ ರೀತಿ ನಿಮಗೆ ಬರ್ತದೆ. ಚಿಕನ್ 65 ಬಿರಿಯಾನಿ ನೋಡಲಿಕ್ಕೂ ಸೂಪರಾಗಿ ಉಂಟು, ಟೇಸ್ಟಿ ಕೂಡ ಚೆನ್ನಾಗಿ ಬಂದಿದೆ. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್.